ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಮೊಬೈಲ್ ವೋಟಿಂಗ್ ಇದು ಸಾಧ್ಯನಾ? ಇಂತಹದೊಂದು ಮೊದಲ ಪ್ರಯೋಗ ದೇಶದಲ್ಲೇ ನಡೀತಾ ಇದೆ. ಬಿಹಾರದಲ್ಲಿ ನಡೀತಾ ಇರುವಂತಹ 6 ಪುರಸಭೆಗಳ ಚುನಾವಣೆಗಳಲ್ಲಿ ಮೊಬೈಲ್ ಮೂಲಕ ಮತ ಚಲಾಯಿಸುವಂತಹ ಸೌಲಭ್ಯವನ್ನ ಇದೇ ಮೊದಲ ಬಾರಿಗೆ ಒದಗಿಸಲಾಗಿದೆ. ಇದು ದೇಶದಲ್ಲಾಗ್ತಾ ಇರುವಂತಹ ಇಂತಹ ಮೊದಲ ಪ್ರಯೋಗ. ಯಾರಿಗಾಗಿ ಹಾಗಿದ್ರೆ? ಅಂಗವಿಕಲರು, ವೃದ್ಧರು, ಗರ್ಭಿಣಿಯರು, ವಲಸೆ ಕಾರ್ಮಿಕರು ಅಥವಾ ಈ ಸಂಚಾರದ ಸಮಸ್ಯೆಯಿಂದಾಗಿ ಮತಗಟ್ಟೆಗಳಿಗೆ ತೆರಳಿ ವೋಟ್ ಮಾಡೋದಕ್ಕೆ ಆಗದೇ ಇದ್ದವರಿಗೆ ಈ ವೋಟಿಂಗ್ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಇದಕ್ಕಾಗಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂದರೆ ಸಿಡ್ಯಾಕ್ ಮತ್ತು ಬಿಹಾರ ಸರ್ಕಾರ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದೆ. ವಿಧಾನಸಭಾ ಚುನಾವಣೆಯಲ್ಲೂ ಹಾಗಿದ್ರೆ ಇದನ್ನ ಬಳಕೆ ಮಾಡಲಾಗತ್ತಾ? ಮೊಬೈಲ್ ವೋಟಿಂಗ್ಗೆ ಅವಕಾಶ ಸಿಗುತ್ತಾ? ಯಾಕಂದ್ರೆ ಈ ವರ್ಷಾಂತ್ಯದಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಅದರ ನಡುವೆ ಈ ವ್ಯವಸ್ಥೆಯನ್ನ ಈ ಪುರಸಭೆ ಚುನಾವಣೆಗೆ ಪರಿಚಯ ಮಾಡಿರೋದು ವಿಧಾನಸಭಾ ಚುನಾವಣೆಯಲ್ಲೂ ಇದರ ಬಳಕೆಯ ಕುರಿತು ಒಂದು ಆಶಾಭಾವನೆಯನ್ನು ಮೂಡಿಸ್ತಾ ಇದೆ. ಸದ್ಯಕ್ಕೆ ಬಿಹಾರದ ಪಟ್ನಾ, ರೋಹಾಸ್ ಮತ್ತು ಪೂರ್ವ ಚಂಪಾರಣ್ ಜಿಲ್ಲೆಯ 6 ಮುನ್ಸಿಪಲ್ಗಳಿಗೆ ಚುನಾವಣೆ ನಡೀತಾ ಇರೋದು. ದೇಶದಲ್ಲಿ ಮೊದಲ ಬಾರಿಗೆ ಮೊಬೈಲ್ ವೋಟಿಂಗ್ ವ್ಯವಸ್ಥೆಯನ್ನು ಇಲ್ಲೂ ಮಾಡಲಾಗಿದ್ದು, ಈ ವೋಟಿಂಗ್ ಬಳಕೆಯ ಕುರಿತು ಈಗಾಗಲೇ ಅಲ್ಲಿನ ಜನರಿಗೆ ಜಾಗೃತಿ ಮೂಡಿಸುವ, ಅರಿವು ಮೂಡಿಸುವ ಕೆಲಸವನ್ನ ಆಯೋಗ ಮಾಡಿಕೊಂಡಿದೆ. ಸದ್ಯಕ್ಕೆ ಅಂಗವೈಕಲ್ಯ ಸೇರಿದಂತೆ ನಾನಾ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರಿಗೆ ಈ ಸೌಲಭ್ಯವನ್ನ ಕೊಡಲಾಗ್ತಾ ಇದೆ. ಹಾಗಿದ್ರೆ ಈ ಮೊಬೈಲ್ ವೋಟಿಂಗ್ ಅನ್ನೋದು ಹೇಗೆ ನಡೆಯುತ್ತೆ? ಪ್ರಕ್ರಿಯೆ ಹೇಗಿರುತ್ತೆ? ಈ ಮತದಾನ ಮಾಡೋದಕ್ಕೆ ಬಯಸೋರು ಅಂದ್ರೆ ಈ ಮೊಬೈಲ್ ವೋಟಿಂಗ್ ಮಾಡೋದಕ್ಕೆ ಬಯಸೋರು SECBHR ಇದೊಂದು ಆ್ಯಪ್ ಇದೆ. ಆ ಆ್ಯಪ್ ಅನ್ನ ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸದ್ಯಕ್ಕೆ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇದೆ. ಬಳಿಕ ಮತದಾರರ ಪಟ್ಟಿಯಲ್ಲಿ ಹೆಸರಿನೊಂದಿಗೆ ನೋಂದಾಯಿಸಲಾಗಿರುವಂತಹ ದೂರವಾಣಿ ಸಂಖ್ಯೆ ಇರುತ್ತಲ್ಲ, ಆ ಸಂಖ್ಯೆಯನ್ನ ನಮೂದಿಸಬೇಕು, ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಪಾರದರ್ಶಕತೆ ಮತ್ತು ಸುರಕ್ಷತೆಗೆ ವೋಟಿಂಗ್ನಲ್ಲಿ ಆದ್ಯತೆ ಕೊಡಲಾಗ್ತಾ ಇದೆ. ಪಾರದರ್ಶಕತೆ ಕಾಪಾಡುವ ಸಲುವಾಗಿ ಒಂದು ಸಂಖ್ಯೆಯಿಂದ 2 ಮಾತ್ರ ಲಾಗಿನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಆದಾಗ್ಯೂ ದೃಢೀಕರಣಕ್ಕೆ ಅಂತ ಪ್ರತಿ ಮತವನ್ನ ಮತದಾರರ ID ಜೊತೆ ತಾಳೆ ಹಾಕಿ ನೋಡಲಾಗುತ್ತೆ. ಮೊಬೈಲ್ ಇಲ್ಲದೆ ಹೋದವರಿಗೆ ರಾಜ್ಯ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲೂ ಮತ ಚಲಾಯಿಸುವಂತಹ ಆಯ್ಕೆ ಇದೆ. ಹೀಗಾಗಿ ಸಮಗ್ರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಮುಖವನ್ನು ಹೊಂದಿಕೆ ಮಾಡ್ಕೊಳ್ಬೇಕಂದ್ರೆ ಈ ಫೇಸ್ ಮ್ಯಾಚ್ ಇರುತ್ತಲ್ಲ, ಅದನ್ನ ಜೊತೆಗೆ ಸ್ಕ್ಯಾನಿಂಗ್ ನಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈಗಾಗಲೇ 10,000 ಮತದಾರರು ಆ್ಯಪ್ನಲ್ಲಿ ನೋಂದಣಿಯಾಗಿದ್ದಾರೆ. ಈ ಸಂಖ್ಯೆ 50,000 ದಾಟುವಂತಹ ನಿರೀಕ್ಷೆ ಇದೆ. ಪುರಸಭೆಯಿಂದ ಆರಂಭ ಆಗಿದೆ ಈ ಮೊಬೈಲ್ ವೋಟಿಂಗ್ ಪ್ರಯೋಗ. ಮುಖ್ಯ ಚುನಾವಣೆಯಲ್ಲೂ ಬಳಕೆಯಾಗುವಂತಹ ದಿನ ದೂರ ಇಲ್ಲ ಅಂತ ಅನಿಸುತ್ತೆ. ನಮಸ್ಕಾರ.